ಓಂ ನಮೋ ನಾರಾಯಣಾಯ. ಬ್ರಹ್ಮಸೂತ್ರ ಅಣುಭಾಷ್ಯದ 2ನೇ ಅಧ್ಯಾಯದ 4ನೇ ಪಾದದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ 86ನೇ ಗದ್ಯ ಭಾಗ ನಾವೀಗ ನೋಡ್ಬೇಕಾದ. ಅಲ್ಲಿ ಏವಂ ಸಪ್ತಾಧಿಕರಣ್ಯ ಅಂತ ರಾಘವೇಂದ್ರ ಸ್ವಾಮಿಗಳು ಅದನ್ನ ವಿವರಿಸಿದ್ದಾರೆ. ಈಗ ನಾವು ನೋಡ್ತಿರುವುದು ಬಹಳ ಏನೋ ದೊಡ್ಡ ತತ್ವದ ಕುರಿತಾದ ಭಿನ್ನಾಭಿಪ್ರಾಯ ಏನಲ್ಲ. ಆಚಾರ್ಯರ ಮಾತುಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅನ್ನೋದ್ರ ಬಗ್ಗೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಕೆಲವು ಬೇರೆ ವ್ಯಾಖ್ಯಾನಕಾರರಿಗೆ ಭಿನ್ನಾಭಿಪ್ರಾಯ ಇರುವಂತೆ ಕಾಣಿಸ್ತದೆ. ಆ ಬೇರೆ ಕೇಚಿತ್ತು ಅಂತ ನಾವು ಹೀಗೆ ಹೇಳಿದ್ದೀವಿ, ಇನ್ನು ಕೆಲವರು ಬೇರೆ ಥರ ಹೇಳ್ತಾರೆ ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ. ಆ ಬೇರೆ ಯಾರು ಅಂತ ಅನ್ನೋದನ್ನು ನಾನೇನು ಹುಡುಕ್ಲಿಕ್ಕೆ ಹೋಗಲಿಲ್ಲ. ಅಣುಭಾಷ್ಯಕ್ಕೆ 12 ವ್ಯಾಖ್ಯಾನಗಳಿದಿಲ್ಲ, ಅದನ್ನು ತೆಗೆದು ನೋಡಿದ್ರೆ ಗೊತ್ತಾದಿತ್ತು. ಆದರೆ ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮೂಲತಃ ಬ್ರಹ್ಮಸೂತ್ರಗಳನ್ನು ಮತ್ತು ಬ್ರಹ್ಮಸೂತ್ರ ಭಾಷ್ಯಗಳನ್ನು. ಅದರ ನಂತರ ನಮಗಿರೋ ಗುರಿ ಟೀಕೆ ಮತ್ತು ಜಯತೀರ್ಥರ ಟೀಕೆ ಮತ್ತು ತತ್ವ ಪ್ರದೀಪ. ನಾವು ತತ್ವಮಂಜರಿಯನ್ನ ಮತ್ತು ಉಳಿದ ವ್ಯಾಖ್ಯಾನಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಕೂತಿಲ್ಲ. ನಮಗೆ ತತ್ವಮಂಜರಿ ಅನ್ನೋದು ಬ್ರಹ್ಮಸೂತ್ರ ಭಾಷ್ಯವನ್ನ ಮತ್ತು ಅಣುಭಾಷ್ಯವನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕ ಆದ್ರೆ ಸಾಕು. ಆದ್ರಿಂದ ಯಾರೋ ಒಬ್ರು ಹೀಗೆ ಬೇರೆ ವ್ಯಾಖ್ಯಾನ ಮಾಡ್ತಾರೆ ಅನ್ನೋದು ನನ್ನ ಪಾಲಿಗೆ ಅಷ್ಟು ಮಹತ್ವದ್ದಾಗಲಿಲ್ಲ. ಅದಕ್ಕಾಗಿ ಅದನ್ನು ಬಿಟ್ಟಿದ್ದೇನೆ. ಈಗ ನೋಡೋಣ. 7 ಅಧಿಕರಣಗಳಲ್ಲಿ ಸಪ್ತಾಧಿಕರಣ್ಯ ಅಂತಿದೆ. ತೃತೀಯ ವಿಭಕ್ತಿ ಏಕವಚನ ಅದು. ಸಪ್ತಾಧಿಕರಣಿ ಅಂದ್ರೆ 7 ಅಧಿಕರಣಗಳ ಸಮೂಹ, ಅದು ತ್ರಿಲೋಕಿ ಅಂದ ಹಾಗೆ. ಸಪ್ತಾನಾಂ ಅಧಿಕರಣಾನಾಂ ಸಮಾಹಾರ ಸಪ್ತಾಧಿಕರಣಿ ಅಂತ ಆಗ್ತದೆ, ಸ್ತ್ರೀಲಿಂಗ ಪಡ್ಕೋತದ. ಹೀಗೆ 7 ಅಧಿಕರಣಗಳಿಂದ ಇಂದ್ರಿಯಗಳ ವಿಷಯದ ಬಗ್ಗೆ ಚರ್ಚೆ ಆಗಿದೆ. ಅವೆಲ್ಲವೂ 7 ಅಧಿಕರಣಗಳು ಕೂಡ ಇಂದ್ರಿಯ ವಿಷಯಕವಾಗಿವೆ. ಅದನ್ನ ಆಚಾರ್ಯರು ಇಂದ್ರಿಯಾಣಿ ಎಂಬ ಮಾತಿನಿಂದ ಸಂಗ್ರಹ ಮಾಡಿದ್ದಾರೆ. ಇಂದ್ರಿಯಾಣಿ ಎಂಬ ಮಾತಿನಿಂದ 7 ಅಧಿಕರಣಗಳ ಸಂಗ್ರಹವನ್ನು ಮಾಡಿದ್ದಾರೆ. ಆ 7 ಅಧಿಕರಣಗಳು ಯಾವುದು ಅಂತ ಅನ್ನೋದನ್ನ ನಾವೀಗ ಒಂದು ಬಾರಿ ಗಮನಿಸ್ಬೇಕು. ಅದು ಈ 2ನೇ ಅಧ್ಯಾಯದ 4ನೇ ಪಾದದ 1, 2, 3, 4, 9, 10, 11 ಇಷ್ಟು ಅಧಿಕರಣಗಳಾಗ್ತವೆ. ನಡುವೆ ಬಂದಿರೋ ಕೆಲವು ಅಧಿಕರಣಗಳೇನಿವೆ ಅವೆಲ್ಲ ಈ ಮುಖ್ಯ ಪ್ರಾಣನ ಮಹತ್ವದ ಕುರಿತಾಗಿವೆ. ಆದ್ರಿಂದ ಅವುಗಳನ್ನ ನಾವು ಬಿಟ್ಟಿದ್ದೇವೆ ಅಂತ ಅರ್ಥ. ಇದನ್ನ ನಾವೀಗ ಹಾಗಾಗಿ ಸಪ್ತಾಧಿಕರಣಿಗಳು ಅಂದ್ರೆ ಈ ಎಷ್ಟು 11, 9, 10, 4, 3, 2, 1 ಈ ಅದನ್ನು ಸ್ವಲ್ಪ ನಾವು ಸ್ಪಷ್ಟಪಡಿಸ್ಕೋಬೇಕು. ತತ್ವಮಂಜರಿಯ 84ನೇ ಗದ್ಯ ಭಾಗದಲ್ಲಿ ಕೊನೆಗೆ ತೈ ಇಂದ್ರಿಯಾಣಿ ತದ್ಯೋಪದೇಶಾದಿತ್ಯಾದಿ ಸೂತ್ರತ್ಮಯಾತ್ಮಕ ಏಕಾದಶಾಧಿಕರಣಂ ಅಂತಿದೆ. 11ನೇ ಅಧಿಕರಣದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ. ಮತ್ತು ಆಚಾರ್ಯರು ಅದರ ಅರ್ಥವನ್ನ ಇಂದ್ರಿಯಾಣಿ ಎಂಬ ಮಾತಿನಿಂದ ಸ್ಪಷ್ಟಪಡಿಸಿದ್ದಾರೆ. ಅದನ್ನು ಕೂಡ ಗಮನಿಸಬೇಕು. ತಸ್ಯಾಪ್ಯರ್ಥ ಮುಖ್ಯ ಪ್ರಾಣಶ್ಚ ಇಂದ್ರಿಯಾಣಿ ಚ ಇತಿ. ಇದಿಷ್ಟು 11ನೇ ಅಧಿಕರಣದ ಬಗ್ಗೆ ಆಯಿತು. ಅದಕ್ಕಿಂತ ಹಿಂದೆ 82ನೇ ಗದ್ಯ ಭಾಗದಲ್ಲಿ ಜ್ಯೋತಿರಾಜ್ಯಧಿಷ್ಠಾನಂ ತು ಇತ್ಯಾದಿ ಸೂತ್ರತ್ರಯೋಪೇತಂ ದಶಮಾಧಿಕರಣ. ಅದಕ್ಕಿಂತ ಮುಂಚೆ ನಮಗೆ ಸಿಗೋದು 10ನೇ ಅಧಿಕರಣ. ತಸ್ಯಾರ್ಥರ್ಥ ಇಂದ್ರಿಯಾಣಿ ತದುದ್ಭವಾನಿ ಇತಿ. ಅದರ ಅರ್ಥವನ್ನು ಕೂಡ ಆಚಾರ್ಯರು ಇಂದ್ರಿಯಾಣಿ ತದುದ್ಭವಾನಿ ಅಂತ ಸಂಗ್ರಹಿಸಿದ್ದಾರೆ. 11 ಆಯಿತು, 10 ಆಯಿತು. ಅದಕ್ಕಿಂತ ಹಿಂದೆ 9ನೇ ಅಧಿಕರಣ ಅನವಶ್ಯ ಅಂತ, ಅಣ್ವಧಿಕರಣ ಅಂತ, ಅದು 80ನೇ ಗದ್ಯ ಭಾಗದಲ್ಲಿದೆ. ಮತ್ತೆ ತಸ್ಯಾಪ್ಯರ್ಥ ಇಂದ್ರಿಯಾಣಿ ಇತ್ಯುಕ್ತೇವ ಸಂಗೃಹೀತ ಅಂತ 81ನೇ ಗದ್ಯ ಭಾಗದಲ್ಲಿದೆ. ಇದಿಷ್ಟು 11, 10, 9 ಆಯಿತು. ಅದಕ್ಕಿಂತ ಮುಂಚೆ 78ನೇ ಗದ್ಯ ಭಾಗದಲ್ಲಿ ಸಪ್ತಗತೆ ಎನ್ನುವ ಸೂತ್ರದ್ವಯಗಳನ್ನು ಒಳಗೊಂಡಂತಹ ಸಪ್ತಗತ್ಯ ಅಧಿಕರಣ ಬಂದಿದೆ. ಅದರ ಅರ್ಥವನ್ನು ಕೂಡ ಆಚಾರ್ಯರು ಇಂದ್ರಿಯಾಣಿಯನ್ನು ಸಂಗ್ರಹ ಮಾಡಿದ್ದಾರೆ. ಅದು 4ನೇ ಅಧಿಕರಣ. ಅದಕ್ಕಿಂತ ಮುಂಚೆ 76ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು
ಇತ್ಯತಃ ಪ್ರಾಪ್ತಾನಿ ತಥಾ ಪ್ರಾಣಾಹ ತತ್ಪ್ರಾಕ್ಷುತೇಶ್ಚ ತತ್ಪೂರ್ವಕತ್ವ ಅದ್ವಾಚ ಇತಿ ತ್ರೀಣ್ಯಧಿಕರಣಾನಿ ಅಂತ ಬಂದಿದೆ. 3 ಅಧಿಕರಣಗಳು ಹೀಗೆ ಬಂದಿವೆ ಅಂತ. ಅದು 3, 2 1ನೇ ಅಧಿಕರಣಗಳು. ಅದರ ಅರ್ಥವನ್ನು ಕೂಡ ಆಚಾರ್ಯರು ಇಂದ್ರಿಯಾಣಿ ಅಂತ ಸಂಗ್ರಹ ಮಾಡಿದ್ದಾರೆ. ಇಷ್ಟನ್ನು ಬಿಟ್ಟರೆ ಉಳಿದ ಅಣ್ವಧಿಕರಣ, ಶ್ರೇಷ್ಠಾಧಿಕರಣ, ಚಕ್ಷುರಾಜ್ಯಧಿಕರಣ, ಪಂಚವೃತ್ತಧಿಕರಣ ಮೊದಲಾದ್ದೆಲ್ಲ ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿವೆ. ಇದು ನಮಗೆ ಗೊತ್ತಿರಬೇಕಾದ ಸಂಗತಿ. ಆದ್ರಿಂದ ಸಪ್ತಾಧಿಕರಣ್ಯ ಅಂದರೆ 11, 10, 9, 4, 3, 2, 1 ಅಂತ ಅದರ ತಾತ್ಪರ್ಯ. ಅದು ನಮಗೆ ಕೇಳುವವರು ಇದನ್ನ ಈ ಸಂಖ್ಯೆಗಳನ್ನು ಗುರುತು ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಅದು ಯಾವುದು ಏನು ಅಂತ ಗೊತ್ತಾಗ್ಲಿಕ್ಕಿಲ್ಲ. ಹೀಗೆ ಇಂದ್ರಿಯಾಣಿ ಎಂಬ ಮಾತಿನಿಂದಲೇ ಆಚಾರ್ಯರು ಸಪ್ತನಯಾರ್ಥಮಪಿ 7 ಅಧಿಕರಣಗಳ ಅರ್ಥವನ್ನು ಕೂಡ ಸಮಕ್ಷಿಪತ್ ಸಂಕ್ಷಿಪ್ತ ಮಾಡಿದ್ದಾರೆ, ಸಂಗ್ರಹಿಸಿದ್ದಾರೆ. ಇನ್ನು ಕೆಲವರು ವ್ಯಾಖ್ಯಾನಕಾರರ ಅಭಿಪ್ರಾಯ ಅಂತ ರಾಘವೇಂದ್ರ ಸ್ವಾಮಿಗಳು ಇನ್ನು ಬೇರೆಯವರ ಅಭಿಪ್ರಾಯವಂತನ್ನು ಹೇಳ್ತಾರೆ. ಅದೇನೆಂದ್ರೆ, ಈ ಪರಮಾತ್ಮನಿಗೆ ಸರ್ವಕರ್ತೃತ್ವವನ್ನ ನಾವು ಹಿಂದೆ ಪ್ರತಿಜ್ಞೆ ಮಾಡಿದ್ದೀವಿ, ಸರ್ವಕರ್ತೃತ್ವದ ಪ್ರತಿಜ್ಞೆ ಮಾಡಿದ್ದೀವಿ. ಅದನ್ನ ಸಮರ್ಥಿಸ್ಲಿಕ್ಕಾಗಿ ಉಳಿದ ಇಂದ್ರಿಯಗಳು ಮೊದಲಾದದ್ದು ಯಾವುದು ಕೂಡ ಅನಾದಿ ಅಂತ ಆಗಬಾರ್ದು. ಅನಾದಿ ಆಗಿಬಿಟ್ರೆ ಅವನು ಸರ್ವಕರ್ತ ಆಗೋದು ಹೇಗೆ? ಅದರಿಂದ ಅನಾದಿತ್ವವನ್ನು ಖಂಡನೆ ಮಾಡಬೇಕು ಮತ್ತು ಉತ್ಪತ್ತಿಯನ್ನು ಸಮರ್ಥನೆ ಮಾಡಬೇಕು. ಅನಾದಿತ್ವದ ಖಂಡನೆ, ಉತ್ಪತ್ತಿಯ ಸಮರ್ಥನೆ ಆಗಬೇಕು. ಇವು ಪ್ರಧಾನಾಧಿಕರಣದ ಪ್ರಮೇಯ. ಅದನ್ನ ಆಚಾರ್ಯ ಸಂಗ್ರಹ ಮಾಡಿದ್ದಾರೆ ಅಷ್ಟೆ. ಅಣುಭಾಷ್ಯದಲ್ಲಿ ಆಚಾರ್ಯ ಸಂಗ್ರಹಿಸಿದ್ದಾರೆ. ಅವಾಂತರ ಅಧಿಕರಣಗಳ ಪ್ರಮೇಯವನ್ನು ಅವರು ಸಂಗ್ರಹ ಮಾಡಿಲ್ಲ. ಅನುವ್ಯಾಖ್ಯಾನದಲ್ಲೂ ಕೂಡ ಹೀಗೆ ವಿವರಣೆ ಬಂದಿದೆ. ಅಣುಭಾಷ್ಯೇಪಿ ಕಿಂಚಿನ್ ನಿರೂಪಣಸ್ಯ ದರ್ಶನಾತ್, ಸ್ವಲ್ಪವೇ ನಿರೂಪಣೆ ಅಣುಭಾಷ್ಯದಲ್ಲೂ ಕೂಡ ಕಾಣುತ್ತದೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ವಾಕ್ಯದ ಅರ್ಥ ನೋಡಿ. ಪ್ರಾಗುಕ್ತ ಸರ್ವಕರ್ತೃತ್ವ ಸಿದ್ಧಾರ್ಥಂ, ಹಿಂದೆ ನಮ್ಮಿಂದ ಘೋಷಿಸಲ್ಪಟ್ಟ ಸರ್ವಕರ್ತೃತ್ವದ ಸಿದ್ಧಿಗಾಗಿ ಇತರ ಅನಾದಿತ್ವ ಶಂಕಾ ನಿರಾಸೇನ, ಉಳಿದ ಇಂದ್ರಿಯ, ಮುಖ್ಯ ಪ್ರಾಣ ಮೊದಲಾದವರಿಗೆ ಅನಾದಿತ್ವ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆಯನ್ನು ನಿವಾರಿಸಿ ತದುತ್ಪತ್ತಿ ಸಮರ್ಥನ ಪರ, ಅದರ ಉತ್ಪತ್ತಿಯನ್ನು ಸಮರ್ಥನೆ ಮಾಡಬೇಕಾಗಿದೆ, ಉತ್ಪತ್ತಿಯನ್ನು ಸಮರ್ಥಿಸಬೇಕಾಗಿದೆ. ಅದಕ್ಕಾಗಿ ಪ್ರಧಾನಾಧಿಕರಣ ಪ್ರಮೇಯಸ್ಯೈವ ಅತ್ರ ಸಂಕ್ಷೇಪ. ಪ್ರಧಾನಾಧಿಕರಣಗಳ ಅರ್ಥವನ್ನು ಮಾತ್ರ ಆಚಾರ್ಯರು ಸಂಗ್ರಹಿಸಿದ್ದಾರೆ. ಅಪ್ರಧಾನ ಅರ್ಥಗಳ ಸಂಗ್ರಹ ಅವಾಂತರಾಧಿಕರಣ ಪ್ರಮೇಯಸ್ಯಾಪಿ, ಅವಾಂತರಾಧಿಕರಣಗಳ ಪ್ರಮೇಯವನ್ನು ಸಂಗ್ರಹಿಸಲೇ ಇಲ್ಲ ಆಚಾರ್ಯರು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಪ್ರಧಾನ ಅಧಿಕರಣಗಳು ಅಂದ್ರೆ ಪ್ರಾಯ ಮುಖ್ಯ ಪ್ರಾಣನ ಉತ್ಪತ್ತಿಯನ್ನು ಹೇಳುವ ಅಧಿಕರಣಗಳು. ಅವಾಂತರ ಅಧಿಕರಣಗಳು ಅಂದ್ರೆ ಈ ಉಳಿದ ಇಂದ್ರಿಯಗಳ ಬಗ್ಗೆ ವರ್ಣನೆ ಮಾಡುವ ಅಧಿಕರಣಗಳು ಇಂತ ಕೆಲವರ ಅಭಿಪ್ರಾಯ. ಆದರೆ ರಾಘವೇಂದ್ರ ಸ್ವಾಮಿಗಳು ಏನು ಹೇಳ್ತಾರೆ, ಆಚಾರ್ಯರ ಮಾತಿಗೆ ಹೆಚ್ಚು ಅರ್ಥಗಳನ್ನು ಕಾಣಬೇಕು. ಅನಂತೋರ್ಥ ಪ್ರಕಟಿತ ತ್ವಯಾಣವ ಭಾಷ್ಯ ಸಂಗ್ರಹ ಅಂತ ಮಧ್ವವಿಜಯದಲ್ಲಿ ಬಂದಿದೆ. ಚಿಕ್ಕದಾದ ಈ ಅಣುಭಾಷ್ಯದಲ್ಲಿ ನೀವು ಅನಂತ ಅರ್ಥಗಳನ್ನು ತುಂಬಿದ್ದೀರಿ ಅಂತ ತ್ರಿವಿಕ್ರಮ ಪಂಡಿತರು ಆಚಾರ್ಯರನ್ನ ಪ್ರಶಂಸಿಸ್ತಾರೆ. ಆದ್ರಿಂದ ಎಲ್ಲಾ ಅರ್ಥಗಳದು ಬ್ರಹ್ಮಸೂತ್ರದಲ್ಲಿ ಏನೇನು ಅಧಿಕರಣಗಳು ಬಂದಿವೆ ಅದೆಲ್ಲವನ್ನೂ ಆಚಾರ್ಯ ಸಂಗ್ರಹಿಸೇ ಇದ್ದಾರೆ. ಹಾಗ ಅರ್ಥ ಹೇಳೋದು ಉಚಿತ ಅಂತ ಅವರ ತಾತ್ಪರ್ಯ. ಈ ತರ ಹೇಳೋರು ಯಾರು, ಬೇರೆಯವರು ಯಾರು ಅಂತ ನಮಗೇನದಷ್ಟು ಅಗತ್ಯ ಅಲ್ಲ. ರಾಘವೇಂದ್ರ ಸ್ವಾಮಿ ಏನು ಹೇಳಿದ್ದಾರೆ ಅದನ್ನು ನೋಡಿದ್ದೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.